ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊನ್ನೆ ಕೊರಿಯರ್ ಹಾಕಿದ್ನಲ್ಲ, ಅದೆಲ್ಲ ಸೇಫಾಗಿ ತಲುಪಿದೆ. ಮತ್ತು ಅವ್ರಿಗೆ ಕೊರಿಯರು ತಲುಪಿದ ಮೇಲೆ ನನಗೆ ಅದರದ್ದು ವೀಡಿಯೋನೂ ಕಳಿಸಿದ್ದಾರೆ. ಮತ್ತು ಮೊದಲೆಲ್ಲ ತಗೊಂಡಿದ್ದು ಗಿಡದಲ್ಲಿ ಹೂ ಬಿಟ್ಟಿರೋದನ್ನು ಸಹ ನನಗೆ ಕಳಿಸಿದ್ದಾರೆ. ನೋಡಿ, ಇದು ಇಷ್ಟು ಗಿಡನೂ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ಇವರು ಉಡುಪಿಯವರು, ಎಂಜಿನ್ ಅಂತ ಅವರು ಮೇಡಮ್ ಅವರು ಬುಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಊರಲ್ಲಿ ಇಲ್ವಂತೆ, ಬೇರೆ ಕಡೆ ಇದ್ದಾರಂತೆ. ಅವರು ಆಗಸ್ಟಿಗೆ ಬರ್ತೀನಿ ನಾನು, ಗಿಡಗಳೆಲ್ಲ ತೆಗೆದಿಟ್ಬಿಡಿ ಅಂತ ಹೇಳಿದ್ದಾರೆ. ಅವರು ಅಮೌಂಟು ಸಹ ಹಾಕಿದ್ದಾರೆ. ಅಂದರೆ ಇನ್ನು 2 ತಿಂಗಳು ನನ್ನ ಹತ್ರನೇ ಇರುತ್ತೆ ಇವು ಗಿಡಗಳು. ಹಾಗಾಗಿ ಅದು ಖಾಲಿ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಅವ್ರು ಬುಕ್ ಮಾಡ್ಕೊಂಡಿರೋಂತಹ ಗಿಡಗಳನ್ನೆಲ್ಲ ತೆಗೆದಿಟ್ಟಿದ್ದೀನಿ. ನೋಡಿ, ಒಂದು ಚೀಟಿನಲ್ಲಿ ಹೆಸರು ಬರೆದ್ಬಿಟ್ಟು ಅವ್ರ ಫೋನ್ ನಂಬರು ಎಲ್ಲ ಹಾಕಿ ನಾನು ಅಲ್ಲಿ ಒಂದು ಕವರಲ್ಲಿ ಹಾಕ್ಬಿಟ್ಟು ನೋಡಿ ಈ ಥರ ಕಟ್ಟಿದ್ದೀನಿ. ನೀರೆಲ್ಲ ಬಿದ್ದು ಹಾಳಾಗಬಾರ್ದು ಅಂತ ಈ ಥರ ಕಟ್ಟಿರ್ತೀನಿ. ಟೋಟಲಿ ಅವರು 30 ಗಿಡಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. 25 ದಾಸವಾಳ, ಮತ್ತು ಇನ್ನು ಗಾರ್ಡೇನಿಯಾ, ಮತ್ತು ಇನ್ನು ಅದು ಸುಗಂಧರಾಜ, ಇದೆಲ್ಲ ಸೇರಿ ಒಟ್ಟು 30 ಗಿಡಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಇನ್ನು ತುಮಕೂರವರು ಸುಜಿಯಾ ಮೇಡಮ್ ಅಂತ, ಅವರು ಅಷ್ಟೇ ತುಂಬ ಗಿಡಗಳನ್ನ ತಗೊಂಡಿದ್ದಾರೆ ನನ್ನ ಹತ್ರ. ಅವರು ಹೂವು ಆದಂಗೆಲ್ಲ ನನಗೆ ಫೋಟೋ ಕಳಿಸ್ತಾ ಇರ್ತಾರೆ. ನೋಡಿ, ಇವತ್ತು ಅವ್ರ ಗಾರ್ಡನಲ್ಲಿ ಹೂ ಬಿಟ್ಟಿತ್ತಂತೆ ಇದು, ಹಂಗಾಗಿ ನನಗೆ ಫೋಟೋ ಕಳಿಸಿದ್ದಾರೆ. ಫಸ್ಟಿಗೆ ಹೂ ಬಿಟ್ಟಾಗ ಅವರು ದೇವ್ರ ಫೋಟೋಗಿಡ್ತೀನಿ ನಾನು ಫಸ್ಟ್ ಹೂವು ಅಂತ ಅಂದ್ಬಿಟ್ಟು ಅಂತ ಅವರು ಫೋಟೋಗಿಡ್ತಾರಂತೆ. ಅದು ವಿಡಿಯೋನು ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ. ನೋಡಿ, ಎಷ್ಟು ಕಲರ್ ತೊಗೊಂಡಿದ್ದಾರೋ ನನ್ನ ಹತ್ರ, ಅಷ್ಟು ಕಲರ್ನು ನನಗೆ ಅದನ್ನು ವಿಡಿಯೋ ಕಳಿಸಿದ್ದಾರೆ. ಕೆಲವೊಂದೊಂದು ಸತಿ ಇಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಮತ್ತು ಕೊರಿಯರು ಸಹ ಹಾಕಿರ್ತೀನಿ. ಇನ್ನು ಇದು ಮಂಗಳೂರವ್ರು ಕಳಿಸಿರೋದು ನನಗೆ. ಅಕ್ಕ, ನಿಮ್ಮ ಹತ್ರ ತೊಗೊಂಡಿದ್ದ ಗಿಡ ನೋಡಿ ಹೂ ಬಿಟ್ಟಿದೆ, ಚೆನ್ನಾಗೂ ಇದೆ ಅಂತ ನನಗೆ ಅದನ್ನು ಫೋಟೋ ಕಳಿಸಿದ್ದಾರೆ. ಒಂದು ಗಿಡನ ಬೆಳೆಸಬೇಕು ಅಂದರೆ ತಾಳ್ಮೆ ತುಂಬಾ ಮುಖ್ಯ. ಮೊನ್ನೆ ನನಗೆ ಒಬ್ಬರು ಕೇಳಿದರು, ಅವರು ಗಿಡ ಬುಕ್ ಮಾಡ್ಕೊಳ್ಳೋವಾಗ ನನಗೆ ಕೇಳಿದರು, ನೀವು ಈ ಥರ ಗಿಡ ಪ್ಯಾಕ್ ಮಾಡ್ತಿರಲ್ಲ, ಗಿಡ ಏನೂ ಆಗೋದೇ ಇಲ್ವಾ ಅಂತ ಎಲ್ಲ ಕೇಳಿದರು. ನೋಡಿ, ಅವರಿಗೆ ಉತ್ತರ ಸಿಕ್ತು ಅಂತ ನಾನು ಅನ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಗಿಡಗಳು ತಲುಪಿದೆ ಅಂತ. ಒಂದು ಎಲೆನೂ ಸಹ ಒಣಗಿಲ್ಲ, ಅಷ್ಟು ಚೆನ್ನಾಗಿ ಗಿಡಗಳು ತಲುಪಿದ್ದಾವೆ. ಇವತ್ತು ನನಗೊಬ್ಬರು ಕೇಳಿದರು, ವಾಸ್ತು ಗಿಡನ ಎಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದು ಅಕ್ಕ ಅಂತ ಕೇಳ್ತಿದ್ರು. ಕೆಲವರು ಬಾಗ್ಲ ಹತ್ರ ಇಟ್ಟು ಪೂಜೆ ಮಾಡ್ತಾರೆ, ಕೆಲವರು ಮೆಟ್ಲ ಹತ್ರ ಇಟ್ಟು ಪೂಜೆ ಮಾಡ್ತಾರೆ, ಕೆಲವರು ತುಳಸಿ ಕಟ್ಟೆ ಹತ್ರನೂ ಇಟ್ಟು ಪೂಜೆ ಮಾಡ್ತಾರೆ. ಅಂದರೆ ಈ ಗಿಡ ತಂದಮೇಲೆ ನನಗೆ ತುಂಬಾ ಚೆನ್ನಾಗಿ ಅನುಭವ ಆಗಿದೆ. ನಮಗೆ ಇವಾಗ ಒಂದು ಬಿಸ್ನೆಸ್ಸಲ್ಲಾಗಿರ್ಬೋದು ಅಥವಾ ಒಂದು ಹಣಕಾಸಿನ ಸಮಸ್ಯೆಲಾಗಿರ್ಬೋದು ಎಲ್ಲ ಚೆನ್ನಾಗಿ ಕೈಗೂಡ್ತಿದೆ. ಅಂದರೆ ತುಂಬಾ ಚೆನ್ನಾಗಿದೆ, ಒಳ್ಳೆಯದು ವಾಸ್ತು ಗಿಡ ಇದು. ಅಷ್ಟಲಕ್ಷ್ಮಿ ಗಿಡ ಮತ್ತು ಕುಬೇರ ಗಿಡ ಅಂತಲೂ ಸಹ ಕರೀತಾರೆ. ತಗೊಳ್ಳಿ, ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಈಗ ನಾವು ತುಳಸಿ ಕಟ್ಟೆಗೆ ಯಾವ ರೀತಿ ಪೂಜೆ ಮಾಡ್ತೀವಿ ನೋಡಿ, ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು, ಅದೇ ರೀತಿಯೇ ಇದಕ್ಕೂ ಪೂಜೆ ಮಾಡ್ತಾ ಬಂದರೆ ನಮ್ಮ ಕಷ್ಟಗಳೂ ಸಹ ಕಡಿಮೆ ಆಗುತ್ತೆ. ಉದಾಹರಣೆಗೆ ನಾನೇ ಇದ್ದೀನಿ, ನನಗೆ ಈ ಗಿಡಗಳನ್ನ ತಂದಮೇಲೆ ನನಗೆ ಪರವಾಗಿಲ್ಲ. ಎಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಎಲ್ಲದರಲ್ಲೂ ಪರವಾಗಿಲ್ಲ, ನನಗೆ ಚೆನ್ನಾಗಿ ಎಲ್ಲ ಕೈಗೂಡ್ತಿದೆ. ಈಗ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಈ ಥರ ಒಂದು ಏನಾದರೂ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೇನೋ ಅನ್ನೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇನ್ನು ನೋಡಿ, ಇದು ಆಲೋವೆರಾನು ಒಳ್ಳೆಯದು. ಇದನ್ನು 4 ಗಿಡ ಬುಕ್ ಮಾಡ್ಕೊಂಡಿದ್ದಾರೆ. ಆಲೋವೆರಾನ ಹೊಸ್ಲ ಹತ್ರ ಕಟ್ಟುತ್ತಾರೆ ಮೇಲೆ. 5 ಸೇವಂತಿಗೆ ಗಿಡ ಮತ್ತು 4 ಆಲೋವೆರಾ ಬುಕ್ ಮಾಡ್ಕೊಂಡಿದ್ದಾರೆ. ನೋಡಿ, ಅಲ್ಲಿ ನಾನು ಬುಕ್ ಆದವ್ರದ್ದೆಲ್ಲ ಈ ಥರ ಸಪ್ರೇಟ್ ಎತ್ತಿಟ್ಟಿರ್ತೀನಿ. ಇನ್ನು ಇವತ್ತು ನೋಡಿ, ಇದೊಂದು ಹೂವು ಅರಳಿದೆ. ನೋಡಿ, ಯೆಲ್ಲೋ ಕಲರಲ್ಲೇ ಸುಮಾರು ವೆರೈಟಿ ಇರುತ್ತೆ. ನೋಡಿ, ಇದೇ ಒಂಥರ ವೆರೈಟಿ, ಮಧ್ಯದಲ್ಲಿ ಒಂಥರ ಪಿಂಕ್ ಥರ ಬಂದಿದೆ. ಒಂದಕ್ಕಿಂತ ಒಂದೊಂದು ಚೆನ್ನಾಗಿರುತ್ತೆ. ಒಂದೇ ಕಲರು ಆದರೂ ತುಂಬ ರೇರ್ ಕಲರ್ಗಳಿರುತ್ತೆ, ಅದರಲ್ಲೂ ವೆರೈಟಿ. ಈ ರೆಡ್ಡಲ್ಲೂ ನಾನು ತೋರಿಸಿದ್ದೀನಿ ನೋಡಿ, ಅದು ತುಂಬ ದಪ್ಪದು ಇರುತ್ತೆ, ಮತ್ತು ಅದು ಇನ್ನೊಂದು ಥರ ವೆರೈಟಿನೂ ಇರುತ್ತೆ. ಈ ಥರ ಒಂದಕ್ಕಿಂತ ಒಂದೊಂದು ಕಲರ್ಗಳಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಡಬಲ್ ಪೆಟಲಲ್ಲಿ ವೆರೈಟಿ ಇರುತ್ತೆ. ಒಂದೇ ಕಲರು ಆದರೂ ವೆರೈಟಿ ಇರುತ್ತೆ. ಇನ್ನು ಇದು ಸಿಂಗಲ್ ಪೇಟಲು, ಇದು ಪರ್ಪಲ್ಲು. ಅಂದರೆ ಇದು ಡಬಲ್ ಪೇಟಲ್ ಇದ್ದಿದ್ದು ಖಾಲಿ ಆಯಿತು. ಅಂದರೆ ಇವಾಗ ಸದ್ಯಕ್ಕಿರೋದು ಇದು ಸಿಂಗಲ್ ಇದೆ. ಪರ್ಪಲಲ್ಲಿ ಡಬಲ್ ಪೇಟಲ್ ಇದೆಯಾ ಅಕ್ಕ ಅಂತ ಕೇಳ್ತಿದ್ದೀರಾ, ಅದಿಲ್ಲ, ಎಲ್ಲ ಖಾಲಿ ಆಗೋಯ್ತು. ಇನ್ನು ಅದು ಸಿಂಗಲ್ ಮಾತ್ರ ಇದೆ. ನೋಡಿ, ಇದೇ ಒಂಥರ ಕಲ್ಲರು. ಅಂದರೆ ಒಂದೊಂದೇ ಗಿಡ ಇರೋದು. ಅಂದರೆ ನೋಡಿ, ಇದು ರೆಡ್ಡು, ಇದು ತುಂಬ ದಪ್ಪನಾಗೆಲ್ಲ ಹೂ ಬಿಡುತ್ತೆ. ಇದರಲ್ಲೇ ಬೇರೆ ವೆರೈಟಿ ಇರುತ್ತೆ. ರೆಡ್ಡೇ ಕಲ್ಲರ್ ಒಂದೇ, ಆದರೂ ವೆರೈಟಿ ಚೇಂಜ್ ಇರುತ್ತೆ. ಇದು ಡಾರ್ಕ್ ಇರುತ್ತೆ, ಅದು ಲೈಟ್ ಇರುತ್ತೆ. ಅಂದರೆ ಒಂದೊಂದು ಹೂವಿನಲ್ಲಿ ಒಂದೊಂದು ಕಲ್ಲರು, ಒಂದೊಂದು ಹೂವಿನಲ್ಲೇ 3-4 ವೆರೈಟಿ ಇರುತ್ತೆ. ಇದು ತುಂಬ ರೇರ್ ಕಲ್ಲರು. ಇದು ನೋಡಿ, ಇದು 2 ಎಳೆ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಕಲ್ಲರು ಅಷ್ಟೇ. ಅದರಲ್ಲೂ ಮತ್ತು ಎಲೆಗೆ ಒಂದೊಂದು ಮೊಗ್ಗು. ಇದು ಎಲೆ ನೋಡಿದ್ರೆ ಸೇವಂತಿಗೆ ಎಲೆ ಥರನೇ ಇರುತ್ತೆ, ಆದರೆ ಇದು ದಾಸವಾಳ ಗಿಡ. ಅಂದರೆ ಅದು ಎಲೆಗೆ ಒಂದೊಂದು ಮೊಗ್ಗು.
ಇನ್ನು ಇದು ಸುಗಂಧರಾಜ ಗಿಡ, ಇದು 3 ಎಳೆದು. ಇನ್ನು ಸಿಂಗಲ್ ಎಳೆನಲ್ಲೂ ಇದೆ, ಇದು ಸಿಂಗಲ್ ಅಂತೂ ತುಂಬ ಸ್ಮೆಲ್ ಇರುತ್ತೆ. ಇವಾಗ ನಾವು ದೇವ್ರ ಫೋಟೋಗೆಲ್ಲ ಇಟ್ಟರೆ ಆ ದೇವ್ರ ಮನೆಗೆ ಹೋದಾಗ ಅದ್ರ ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ. ಆ ಸ್ಮೆಲ್ ಬಂದಾಗ ನಮ್ಗೆ ಯಾವುದಾದ್ರೂ ಒಂದು ಫಂಕ್ಷನಿಗೆ ಹೋದಾಗ ಆ ನೆನಪು ಮರ್ತೋಗಿರುತ್ತಲ್ಲ, ಆ ನೆನಪಾಗ್ಬಿಡುತ್ತೆ. ಅವಾಗ ಆ ಸುಗಂಧರಾಜ ಹೂವು ಸ್ಮೆಲ್ ಬರುತ್ತಲ್ಲ, ಆವಾಗ ಅದು ನೆನಪಾಗ್ಬಿಡುತ್ತೆ. ಇನ್ನು ಇದು ಆರೆಂಜು ನೋಡಿ, ಇದು ಅಷ್ಟೇ ತುಂಬ ಅಗಲ ದೊಡ್ಡ ಸೈಜಾಗೆಲ್ಲ ಹೂ ಬರುತ್ತೆ ಇದು. ಇನ್ನು ಇದೇ ಒಂಥರ ಕಲರು, ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ಇನ್ನು 1-2 ಅಷ್ಟೇ ಗಿಡಗಳಿರೋದು, ಎಲ್ಲ ಖಾಲಿಯಾಗಿದೆ. ಇನ್ನು ಇದು ರೆಡ್ಡು ಅಲ್ಲ, ಮತ್ತು ಒಂಥರ ಕಲ್ಲರು ತುಂಬ ಚೆನ್ನಾಗಿದೆ ನೋಡಿ. ಒಂದು ಗಿಡದಲ್ಲಿ 2 ಹೂ ಬಿಟ್ಟಿತ್ತು, ಅದು ಒಂದೇ ಗಿಡ ಇರೋದು. ಅದು ಈ ಥರ ನಾನು ಹೂ ಬಿಟ್ಟ ಮೇಲೇ ವಿಡಿಯೋ ಹಾಕೋದು, ಯಾಕೆಂದರೆ ನನಗೆ ಕನ್ಫರ್ಮ್ ಆಗಬೇಕಲ್ಲ ಅದು ಯಾವ ಗಿಡ ಅಂತ. ಹಾಗಾಗಿ ಅದನ್ನು ಹೂ ಬಿಟ್ಟ ಮೇಲೆ ನಾನು ವಿಡಿಯೋ ಹಾಕೋದು, ಯಾವುದೇ ಒಂದು ಗಿಡ ಆದರೂ ಅಷ್ಟೇ. ಇದು ಅಡೆನಿಯಮ್ಮು. ಇದು ಹೂವು ಒಂದು ಸತಿ ಅರಳಿದ್ರೆ 1 ವಾರ ಆದರೂ ಒಣಗೋದಿಲ್ಲ ಅದು ಹೂವು, ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಹೂವು. ಅಡೆನಿಯಮಲ್ಲಿ ಸಿಂಗಲ್ ಪೆಟಲು ಇರುತ್ತೆ, ಡಬಲ್ ಪೆಟಲು ಇರುತ್ತೆ. ನೋಡಿ ಇದು ಡಬಲ್ ಪೆಟಲು, ಕಲರ್ ನೋಡಿ, ಅದು ಡಬಲ್ ಕಲರು ಡಬಲ್ ಪೆಟಲು, ತುಂಬ ಚೆನ್ನಾಗಿದೆ ಕಲರ್ ಇದು. ಕೆಲವೊಂದೊಂದು ವಾಸ್ತು ಗಿಡಗಳು 1 ಲಕ್ಷ 2 ಲಕ್ಷ ಈ ಥರ ರೇಟೆಲ್ಲನೂ ಸಹ ಇರುತ್ತೆ. ನಾನು ಅದ್ರ ಬಗ್ಗೆ ಒಂದು ವೀಡಿಯೋನೂ ಸಹ ಹಾಕಿದ್ದೀನಿ, ನೋಡಿಲ್ಲ ಅಂದವರು ಚೆಕ್ ಮಾಡಿ ನೋಡಿ. ಇದು ರೆಡ್ಡಲ್ಲಿ ಇದೇ ಒಂಥರ ವೆರೈಟಿ, ಅದು ಎಲೆನೆಲ್ಲ ನೀವು ಗಮನಿಸ್ಬೋದು. ನಾನು ಆವಾಗಲೇ ತೋರಿಸೋದ್ನಲ್ಲ ದಪ್ಪದು, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಮತ್ತು ಇನ್ನು ನಾನು ಅದು ಹಳದಿ ತೋರಿಸಿದೆ ನೋಡಿ, ಅದೇ ಒಂಥರ ಬೇರೆ ವೆರೈಟಿ. ಇನ್ನೂ ಒಂಥರ ಹಳದಿ ಬರುತ್ತೆ ನೋಡಿ, ಅದೇ ಒಂಥರ ವೆರೈಟಿ. ಇದು ತುಂಬ ರೇರ್ ಕಲರು ಇವೆಲ್ಲ. ಇನ್ನು ಎಲ್ಲರೂ ವೈಟ್ ಡಬಲ್ ಪೆಟಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತು, ಅದು ವಿಡಿಯೋ ಹಾಕ್ತೀನಿ. ಅದು ಹೂ ಅರಳಿದ ತಕ್ಷಣವೇ ನಾನು ವಿಡಿಯೋ ಹಾಕ್ತೀನಿ. ಇವಾಗಿರೋದು ಅದು ಸ್ವಲ್ಪನೇ ಗಿಡಗಳಿರೋದು, ಎಲ್ರಿಗೂ ಸಿಗಬೇಕು. ಅದಕ್ಕೋಸ್ಕರ ನಾನು ಮತ್ತೆ ಅದನ್ನು ಸ್ಟಾಕ್ ಮಾಡಬೇಕು ಅಂತ ನಾನು ತುಂಬ ಕಡೆ ಟ್ರೈ ಮಾಡ್ತಾಯಿದ್ದೀನಿ. ನಿಮಗೋಸ್ಕರ ನಾನು ಅದನ್ನು ಹುಡುಕ್ತೀನಿ, ಆದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಈಗ ಸದ್ಯಕ್ಕೆ ಯಾವ್ಯಾವ ಕಲರ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಇದರಲ್ಲೂ ಅಷ್ಟೇ 2 ಗಿಡ ಇದೆ. ಇದು ನೋಡಿ ಡಬಲ್ ಕಲರು, ಅಂದರೆ ಯೆಲ್ಲೋನಲ್ಲಿ ಡಬಲ್ ಕಲರು ನೋಡಿ, ಇದೇ ಒಂಥರ ಕಲರು, ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ಮತ್ತು ಇನ್ನು ಇದೇ ಒಂಥರ ಕಲರು, ಅಂದರೆ ಒಂದಕ್ಕಿಂತ ಒಂದು ಕಲರ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ ನೋಡಿ. ಇದೇ ಒಂಥರ ವೆರೈಟಿ ಹಳದಿನಲ್ಲಿ ಸ್ಟಾರ್ಟಿಂಗೇ ತೋರಿಸ್ತೆ ನೋಡಿ, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಅದು ಒಂದೇ ಗಿಡ ಇರೋದು. ಒಂದೊಂದು ಕಲ್ಲರಲ್ಲೇ ಎಷ್ಟು ವೆರೈಟಿ ಇರುತ್ತೆ ಅಂದರೆ ನೋಡೋಕ್ಕೇ 2 ಕಣ್ಣು ಸಾಲಲ್ವೇನೋ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ವೆರೈಟಿ ಇರುತ್ತವೆ. ಒಂದೊಂದು ಸತಿ ನನಗೇ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ವೆರೈಟಿ ಎಲ್ಲ ಇರುತ್ತಾ ದಾಸವಾಳಗಳಲ್ಲಿ ಅನ್ನೋಷ್ಟು ನನಗೇ ಆಶ್ಚರ್ಯ ಆಗುತ್ತೆ. ಇನ್ನು ಇದು ಆರೆಂಜು, ಇದು ಒಂಥರ ಡಬಲ್ ಪೇಟಲು. ನಾನು ಸ್ಟಾರ್ಟಿಂಗೇ ತೋರಿಸ್ತೇನೆ ನೋಡಿ, ಒಂಥರ ರೇರ್ ಕಲರು ಅಂತ ನೋಡಿ. ಅದೇ ಬೇರೆ, ಇದೇ ಬೇರೆ, ಅಂದರೆ ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ ಇವು. ಇನ್ನು ಇದು ಗಾರ್ಡೇನಿಯಾ. ಈ ಗಾರ್ಡೇನಿಯಾ ಈ ಶ್ರೀಗಂಧದ ಥರ ಸ್ಮೆಲ್ ಇರುತ್ತೆ, ಅದು ಸೇಮ್ ಗುಲಾಬಿ ಹೂವು ಅರಳೋ ಥರನೇ ಅರಳುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಅಟ್ರಾಕ್ಷನ್ ಆಗಿರುತ್ತೆ ಇದು. ದೇವ್ರ ಮನೆಗೆಲ್ಲ ಇಟ್ಟಾಗ ನಾವು ಇದು ಸೇಮ್ ಶ್ರೀಗಂಧ ಹೆಂಗೆ ಪರಿಮಳ ಬರುತ್ತೋ ನೋಡಿ, ಅದೇ ಥರ ಪರಿಮಳ ಇರುತ್ತೆ ಇದು. ಇನ್ನು ಇದು ಮಧುಮಾಲತಿನೂ ಎಲ್ಲ ಖಾಲಿ ಆಯಿತು, 1 ಗಿಡ ಏನೋ ಇದೆ ಅಷ್ಟೇ. 2 ಇತ್ತು, 2ರಲ್ಲಿ ಇವತ್ತೊಬ್ಬರು ಬುಕ್ ಮಾಡಿಕೊಂಡ್ರು, ಇನ್ನು ಒಂದೇ ಗಿಡ ಇರೋದು. ಇನ್ನು ಪಿಂಕಲ್ಲಿ ನೋಡಿ, ಇದೇ ಒಂಥರ ಕಲ್ಲರು, ಇನ್ನೊಂಥರ ಕಲರ್ ಆಗ್ತಿದೆ ನೋಡಿ, ಅದು ಖಾಲಿಯಾಗಿದೆ ಎಲ್ಲ. ಹಳದಿನಲ್ಲಿ ಇನ್ನು ಸಣ್ಣದು ಬಿಡ್ತಿತ್ತಲ್ಲ, ಅದು ಖಾಲಿಯಾಗಿದೆ, ಇದು ಮಾತ್ರ ಇದೆ. ಇದು ಅಷ್ಟೇ ಒಂದೇ ಗಿಡ ಇರೋದು. ಇನ್ನು ಇದು ನಾಗದಳೆ ಗಿಡ, ಇದು ಹಾವೆಲ್ಲ ಬರೋದಿಲ್ಲ ಅಂದ್ಬಿಟ್ಟು ಈ ಗಿಡನ ಹಾಕ್ತಾರೆ. ಮತ್ತು ಇನ್ನು ನೋಡಿ ಹಳದಿನಲ್ಲೇ ಒಂದು ತುಂಬ ವೆರೈಟಿ ಕಲ್ಲರು, ಒಂದಕ್ಕಿಂತ ಒಂದು ಡಿಫ್ರೆಂಟು. ಅವಾಗ ನೋಡಿದ್ದೇ ಬೇರೆ, ಇದೇ ಬೇರೆ, ಒಂದೇ ಕಲ್ಲರಲ್ಲಿ ತುಂಬ ವೆರೈಟಿ ಕಲರ್ ಇರುತ್ತೆ. ಇನ್ನು ಇದು ಪನ್ನೀರ್ ಪತ್ರೆ, ಇದಂತೂ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ. ಹೂ ಜೊತೆ ಹಾಕಿ ಕಟ್ಟಿ ನಾವು ಮಾಲೆ ಮಾಡಿ ಫೋಟೋಗೆಲ್ಲ ಹಾಕಿದ್ರೆ ತುಂಬ ಘಮ ಅಂತಿರುತ್ತೆ ದೇವ್ರ ಮನೆಯೆಲ್ಲ. ಇನ್ನು ಇದು ಸೀಬೆಹಣ್ಣಿನ ಗಿಡ, ಈ ಸೀಬೆಹಣ್ಣಿನ ಗಿಡನೂ ಅಷ್ಟೇ ಒಂದೇ ಇರೋದು. ಇನ್ನು ಇದು ದವನ ಮುರುಘ ಇದೆಲ್ಲನೂ ಸಹ ಇದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ರೋಸ್ಮೇರಿನೂ ಎಲ್ಲ ಖಾಲಿ ಆಯಿತು. 50 ಗಿಡ ಏನೋ ಇತ್ತು, 50 ಗಿಡದಲ್ಲಿ 2 ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಇನ್ನು ಇದು ಬೀಟ್ರೋಟ್ ಕಲ್ಲರು, ಇವೆಲ್ಲ ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ನಾವು ಈ ಹೂವೆಲ್ಲನೂ ಫೋಟೋಗಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡೋಕ್ಕೇ 2 ಕಣ್ಣು ಸಾಲಲ್ವೇನೋ, ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲೂ ಅಷ್ಟೇ ಎಲ್ಲ ಖಾಲಿಯಾಗಿದೆ, 1-2 ಗಿಡ ಏನೋ ಇದೆ ಅಷ್ಟೇ. ಇದು ಇನ್ನು ಡಬಲ್ ಕಲರು, ಅದು ಒಳಗಡೆ ಎಲ್ಲ ಪಿಂಕ್ ಇರುತ್ತೆ, ಫುಲ್ಲು ವೈಟ್ ಥರ ಇರುತ್ತೆ ನೋಡಿ, ಒಂಥರ ತುಂಬ ಚೆನ್ನಾಗಿದೆ ಕಲರ್ ಇದೂ ಅಷ್ಟೇ. ಇನ್ನು ಇದು ಒಂದೇ ಗಿಡ ಇರೋದು ರೆಡ್ಡಲ್ಲಿ.
ಇನ್ನು ಪಿಂಕಲ್ಲಿ ಇಂದು 3 ವೆರೈಟಿ ಏನೋ ಇತ್ತು, ಒಂದು ವೆರೈಟಿ ಖಾಲಿಯಾಗಿದೆ. ನಾನು ಆವಾಗಲೇ ತೋರಿಸ್ದೆ ನೋಡಿ, ಅದೊಂದು ವೆರೈಟಿ ಇದೆ, ಇದೊಂಥರ ವೆರೈಟಿ ಇದೆ. ಅದು ತುಂಬ ಚೆನ್ನಾಗಿದೆ. ಇನ್ನು ಇವೆಲ್ಲ ರೇರ್ ಕಲರ್ಗಳು, ದಾಸವಾಳಗಳು, ಇವೆಲ್ಲ ಹೆಚ್ಚು ಹುಡುಕಿದ್ರೂ ಸಹ ಸಿಗೋದಿಲ್ಲ ಈ ರೇರ್ ಕಲರ್ಗಳು. ಇನ್ನು ಪನ್ನೀರ್ ಗುಲಾಬಿ, ಈ ಪನ್ನೀರ್ ಗುಲಾಬಿ ಅಂತೂ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಈ ಪನ್ನೀರ್ ಗುಲಾಬಿನಲ್ಲಿ ರೋಸ್ ವಾಟರ್ನು ಸಹ ಮಾಡ್ತಾರೆ. ಮತ್ತು ಇನ್ನು ಇದು ಹೂವೇ ಒಂಥರ ವೆರೈಟಿ ಆಗಿರುತ್ತೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಅದರಲ್ಲೂ ಗೊಂಚಲಾಗಿ ಹೂ ಬಿಡುತ್ತೆ. ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅದಕ್ಕೆ ಹೆಚ್ಚು ನೀರು ಗೊಬ್ಬರ ಎಲ್ಲ ಕೊಡ್ತು ಅಂದರೆ ಎಲ್ಲ ಗಿಡಗಳು ಅಷ್ಟೇ ಇದೇ ರೀತಿಯೇ ಹೂವೆಲ್ಲ ಬಿಡುತ್ತೆ. ಇನ್ನು ಇದು ಪಿಂಕ್ ದಾಸವಾಳ ಅಂದರೆ ಚಿಕ್ಕದಾಗಿ ಬಿಡುತ್ತಲ್ಲ, ಅದು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಬಟನ್ ರೋಸು ನೋಡಿ, ಇದೂ ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇದೂ ಗೊಂಚಲಾಗಿ ಹೂ ಬಿಡುತ್ತೆ. ಇದು ಅಂದರೆ ಇದೂ ಸ್ಮೆಲ್ ಇರುತ್ತೆ, ಅಂದರೆ ಇದು ಪನ್ನೀರ್ ಗುಲಾಬಿ ಥರ ಸ್ಮೆಲ್ ಇರಲ್ಲ. ಇದು ಕಟ್ಟಿಂಗಿಂದ ಬಂದಿರೋದು ಕನಕಾಂಬರ ಕಲರು ಅಂತ ಹೇಳಿದ್ನಲ್ಲ, ಇದು ಒಂದೇ ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಇನ್ನು ಇದೇ ಒಂಥರ ಕಲರು. ಇನ್ನು ಇದು ದುಂಡು ಮಲ್ಲಿಗೆ ಗಿಡ ಮತ್ತು ಸೂಜಿ ಮಲ್ಲಿಗೆ ಗಿಡ ನೋಡಿ, ಮಗ್ಗೆಲ್ಲ ಇರುತ್ತೆ ಹೂ. ಅದು ಮಲ್ಲಿಗೆ ಗಿಡದಲ್ಲಿ ಈ ಥರ ಗಿಡ ಇರೋದನ್ನೇ ಕಳಿಸ್ಕೊಡೋದು. ದುಂಡು ಮಲ್ಲಿಗೆಲಾಗಿರ್ಬೋದು, ಸೂಜಿ ಮಲ್ಲಿಗೆಲಾಗಿರ್ಬೋದು, ಮತ್ತು ಮಳ್ಳೆ ಗಿಡದಲ್ಲಾಗಿರ್ಬೋದು, ಹೂವಿರೋ ಅಂತಹ ಗಿಡನೇ ನಾನು ಕಳಿಸ್ಕೊಡೋದು. ಇನ್ನು ಇವು ಕರ್ಬೇವಿನ ಸಸಿಗಳು ಇದ್ದಾವೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಕರ್ಬೇವಿನ ಗಿಡನೂ ಅಷ್ಟೇ, ನಾವು ಬೇಕು ಅಂದಾಗ ಫ್ರೆಶ್ ಆಗಿ ಹೋಗಿ ಕಟ್ ಮಾಡ್ಕೊಂಡು ತೊಗೊಬಂದು ನಾವು ಅಡುಗೆಗೆಲ್ಲನೂ ಬಳಸ್ಬೋದು. ಇವಾಗ ನಮಗೆ ಸಡನ್ನಾಗೆ ಮಾರ್ಕೆಟಿಗೆ ಹೋಗೋಕ್ಕೂ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಾವು ಗಾರ್ಡನಲ್ಲೇ ಹಾಕೊಂತು ಅಂದರೆ ನಮಗೆ ಬೇಕಾದಾಗ ನಾವು ಉಪಯೋಗಿಸ್ಕೋಬೋದು. ಇನ್ನು ಇದು ಪಾರಿಜಾತ. ಈ ಪಾರಿಜಾತನೂ ಅಷ್ಟೇ ತುಂಬ ಸ್ಮೆಲ್ ಇರುತ್ತೆ. ಇದನ್ನು ದೇವಲೋಕದ ಪುಷ್ಪ ಅಂತಲೂ ಸಹ ಕರೀತಾರೆ. ನಮ್ಮ ರೋಡಲ್ಲಿ ಪ್ರತಿಯೊಬ್ಬರು ಮನೆ ಹತ್ರನೂ ಇದನ್ನು ಹಾಕಿರ್ತಾರೆ. ಬೆಳಗ್ಗೆ ಟೈಮ್ ನಾನು ಹಾಲು ತಗೊಂಬರಕ್ಕೆ ಹೋದಾಗ ರೋಡೆಲ್ಲ ಘಮ ಅಂತಿರುತ್ತೆ. ಎಲ್ಲ ಅರಳಿ ಕೆಳಗಡೆ ಉದ್ರೋಗಿರುತ್ತಾ, ಅಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ. ಗಾರ್ಡನ್ ಪ್ರಿಯರಿಗಂತೂ ನಾವು ಎಷ್ಟೇ ಗಿಡ ಹಾಕೊಂಡ್ರೂ ಸಾಕು ಅಂತ ಅನಿಸೋದೇ ಇಲ್ಲ. ಇನ್ನೂ ಅಷ್ಟು ಗಿಡ ತಂದಾಕೋಬೇಕು, ಇನ್ನಷ್ಟು ಗಿಡ ತಂದಾಕೋಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.